ಬಿಜೆಪಿ ರಾಜ್ಯಾಧ್ಯಕ್ಷ ಎಲೆಕ್ಷನ್ಗೆ ಬಿವೈ ವಿಜಯೇಂದ್ರ ಸಜ್ಜಾಗ್ತಾ ಇದ್ದಾರೆ. ಸದ್ದಿಲ್ಲದೆ ಬಣಗಳ ಬಲ ಜಾಸ್ತಿ ಮಾಡಿಕೊಳ್ತಿದ್ದಾರೆ. ಈಗ ವಿಜಯೇಂದ್ರ ಪರ ಒಲವನ್ನು ವ್ಯಕ್ತಪಡಿಸ್ತಿದ್ದಾರೆ ತಟಸ್ಥ ಬಣದ ಕೆಲವು ನಾಯಕರು. ದಕ್ಷಿಣ ಕರ್ನಾಟಕ ಭಾಗದ ಕೆಲ ಶಾಸಕರು ವಿಜಯೇಂದ್ರ ಪರ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ರಾಜ್ಯಾಧ್ಯಕ್ಷರ ಸ್ಪರ್ಧೆಯಲ್ಲಿ ವಿಜಯೇಂದ್ರ ಅವ್ರನ್ನ ಬೆಂಬಲಿಸಬೇಕು ಅನ್ನುವಂಥ ನಿರ್ಧಾರಕ್ಕೆ ಬಂದಿದ್ದಾರೆ. ಇಲ್ಲಿವರೆಗೂ ತಮ್ಮ ಪರ ಬೆಂಬಲಿಗರ ಬ್ಯಾಕಪ್ ಪಡೆದಿದ್ದರು ಬಿವೈ ವಿಜಯೇಂದ್ರ. ಈಗ ತಟಸ್ಥ ಬಣದ ಸದಸ್ಯರ ಬೆಂಬಲದಿಂದ ವಿಜಯೇಂದ್ರಗೆ ಮತ್ತಷ್ಟು ಬಲ ಸಿಕ್ಕಂತ ಆಗ್ತಾ ಇದೆ. ಏನೇ ಬಂದರೂ ಕೂಡ ಎದುರಿಸ್ತೇನೆ, ಎಲ್ಲದಕ್ಕೂ ಸಿದ್ಧ ಅಂತ ವಿಜಯೇಂದ್ರ ಖಡಕ್ ಒಂದು ಸಂದೇಶವನ್ನು ಕೊಟ್ಟಿದ್ದರು ಎದುರಾಳಿ ಪಾಳ್ಯಕ್ಕೆ, ಅಂದರೆ ಯತ್ನಾಳ್ ಬಣದ ಟೀಮ್ಗೆ. ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪರ ದೆಹಲಿ ನಾಯಕರಿಗೂ ಕೂಡ ಒಲವಿದೆ. ಯಾಕಂದರೆ ವಿಜಯೇಂದ್ರ ಅವ್ರನ್ನ ಮತ್ತೆ ಪುನರಾಯ್ಕೆ ಮಾಡಿದರೆ ಪಕ್ಷಕ್ಕೆ ಅನುಕೂಲ ಆಗುತ್ತೆ ಅಂತ. ಯಾಕಂದರೆ ಯಡಿಯೂರಪ್ಪನವ್ರನ್ನ ವಿರೋಧ ಕಟ್ಕೊಂಡು BJP ಕರ್ನಾಟಕದಲ್ಲಿ ಯಾವ ಮಟ್ಟಿಗೆ ಹೋಗುತ್ತೆ ಅನ್ನೋದನ್ನು ಈ ಹಿಂದೆ KJP ಕಟ್ಟಿದಾಗ BJP ಹೈಕಮಾಂಡಿಗೆ ಚೆನ್ನಾಗಿ ಅರಿವಾಗಿದೆ. ಹಾಗಾಗಿ ಈಗ ಯತ್ನಾಳ್ ಬಣದವರು ವಿರೋಧವನ್ನು ಮಾಡ್ತಿದ್ದಾರೆ ಅನ್ನುವಂಥ ಕಾರಣಕ್ಕೆ ವಿಜಯೇಂದ್ರ ಅವ್ರನ್ನ ಹೈಕಮಾಂಡ್ ಕಡೆಗಣಿಸ್ಬಿಡುತ್ತಾ ಅನ್ನೋದನ್ನು ಇಲ್ಲಿ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ಈಗ ನೋಡಿ, ದಕ್ಷಿಣ ಕರ್ನಾಟಕ ಭಾಗದ ಕೆಲವು ನಾಯಕರು, BJP ನಾಯಕರು ಏನು ತಟಸ್ಥರಾಗಿ ಉಳ್ಕೊಂಡಿದ್ರು. ಯತ್ನಾಳ್ ಬಣದಲ್ಲಿ ಗುರುಸ್ಕೊಂಡಿರಲಿಲ್ಲ, ವಿಜಯೇಂದ್ರ ಕಡೆಯೂ ಕೂಡ ಗುರುಸ್ಕೊಂಡಿರಲಿಲ್ಲ. ಅಂದರೆ ತಟಸ್ಥರಾಗಿ ನ್ಯೂಟ್ರಲ್ ಆಗಿದ್ದರು. ಆದರೆ ಈಗ ಅವರ ಬೆಂಬಲ ಕೂಡ ವಿಜಯೇಂದ್ರ ಅವ್ರಿಗೆ ಸಿಗ್ತಾ ಇದೆ. ಎಲ್ಲದಕ್ಕೂ ಕೂಡ ನಾನು ಸಿದ್ಧ ಆಗಿದ್ದೀನಿ, ಎದುರಿಸೋಕ್ಕೆ ರೆಡಿ ಇದ್ದೀನಿ ಅಂತೇಳಿ ಚುನಾವಣೆ ಅವಕ್ಕೆನ ಅದು ಕೂಡ ನಡೀಲಿ ಅನ್ನುವಂಥ ಅರ್ಥದಲ್ಲಿ ವಿಜಯೇಂದ್ರ ಅವರು ಮಾತನಾಡಿದರು. ಹೈಕಮಾಂಡ್ಗೂ ಕೂಡ ವಿಜಯೇಂದ್ರ ಅವ್ರನ್ನ ಅಧ್ಯಕ್ಷರನ್ನಾಗಿ ಮಾಡಬೇಕು ಮತ್ತೆ ಅನ್ನುವಂತಹ ಒಲವು ಕೂಡ ಇದೆ. ಯಾಕಂತ ಹೇಳಿದ್ರೆ ಈಗ ವಿಜಯೇಂದ್ರ ಅವ್ರನ್ನೇನಾದರೂ ಕಡೆಗಣಿಸಿದ್ರೆ ಅಂತ ಹೇಳಿದ್ರೆ ಅದು ಸಹಜವಾಗಿಯೇ ಯಡಿಯೂರಪ್ಪನವ್ರನ್ನ ಮೂಲೆ ಗುಂಪು ಮಾಡ್ದಂಗೆ ಆಗುತ್ತೆ ಅನ್ನುವಂಥ ಒಂದು ಸಂದೇಶ. ಈಗ ಅವ್ರ ಜೊತೆಗೆ ಗುರುತಿಸ್ಕೊಂಡಿರುವಂತಹ ಶಾಸಕರ ಮತ್ತು ಅವರ ಒಂದು ಕೋಪಕ್ಕೆ ಗುರಿಯಾಗಬೇಕಾಗತ್ತೆ. ಜೊತೆಗೆ ಲಿಂಗಾಯತ ಸಮುದಾಯದ ಒಂದು ಕಿಚ್ಚಿಗೂ ಕೂಡ BJP ಹೈಕಮಾಂಡ್ ಗುರಿಯಾಗಬೇಕಾಗತ್ತೆ. ಹಾಗಾಗಿ ಪಕ್ಷಕ್ಕೆ ಇದೆಲ್ಲವೂ ಕೂಡ ಡ್ಯಾಮೇಜ್ ಆಗ್ಬೋದು ಅನ್ನುವಂಥ ನಿಟ್ಟಿನಲ್ಲಿ ಆ ಆಯಾಮದಲ್ಲಿ ಹೈಕಮಾಂಡ್ ಅವರು ಕೂಡ ಈಗ ಚರ್ಚೆಯನ್ನು ಮಾಡ್ತಾ ಇದ್ದಾರೆ.